ಜನ ಸೇವಿಸುವಂಥ ಮೊಟ್ಟೆಗಳಿಂದ ಆ ಥರ ಕ್ಯಾನ್ಸರ್ ಬರ್ತಕ್ಕಂಥ ಸಾಧ್ಯತೆ ತುಂಬ ಕಡಿಮೆ. ಜಂಕ್ ಫುಡ್ ಏನಂದರೆ 1, 2 ಅಥವಾ 6 ತಿಂಗಳಲ್ಲಿ ಕ್ಯಾನ್ಸರ್ ಬರಲ್ಲ. 15 ವರ್ಷಗಳಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಮಹಿಳೆಯಲ್ಲಿ ನಂಬರ್ ಆಗಿದೆ. ರಷ್ಯಾ ಒಂದು ವ್ಯಾಕ್ಸಿನ್ ಕಂಡುಹಿಡಿದಿದೆ, ಕ್ಯಾನ್ಸರ್ ಗುಣ ಆಗುತ್ತೆ, ಅದು ಸಾಧ್ಯ ಇಲ್ಲ. 2 ಹಾಕ್ದವ್ರಿಗೆಲ್ಲ ಕ್ಯಾನ್ಸರ್ ಬರಲ್ಲ. ನೀವು ನೋಡ್ತಾ ಇದ್ದೀರಾ M2 ಹೆಲ್ತ್, ನಾನು ರಕ್ಷಾ. ಕ್ಯಾನ್ಸರ್ ಇವತ್ತು ಪ್ರತಿದಿನ ನೀವು ಕ್ಯಾನ್ಸರ್ಗೆ ಸಂಬಂಧಪಟ್ಟಂತ ಯಾವುದಾದ್ರೂ ಒಂದು ಸುದ್ದಿಯನ್ನು ಓದಿರ್ತೀರಾ ಅಥವಾ ಕೇಳಿರ್ತೀರಾ, ನೋಡಿರ್ತೀರಾ. ಅಷ್ಟರ ಮಟ್ಟಿಗೆ ಇವತ್ತು ಕ್ಯಾನ್ಸರ್ಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ನಾವು ಕೇಳ್ತಾ ಇದ್ದೀವಿ, ತಿಳ್ಕೊಳ್ತಾ ಇದ್ದೀವಿ. ಹಾಗೆಯೇ ನಮ್ಮ ದೇಶದಲ್ಲಿ ಕ್ಯಾನ್ಸರ್ ರೋಗಿಗಳು ಕೂಡ ಹೆಚ್ಚಾಗ್ತಿದ್ದಾರೆ. ಕ್ಯಾನ್ಸರ್ ರೋಗದ ಪ್ರಮಾಣ ಸಾಕಷ್ಟು ಸಂಖ್ಯೆಯಲ್ಲಿ ಜಾಸ್ತಿ ಆಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾಕೆ ಕ್ಯಾನ್ಸರ್ ಹೆಚ್ಚಾಗ್ತಾ ಇದೆ, ಕ್ಯಾನ್ಸರ್ ಪೇಷಂಟ್ಸ್ಗಳು ಯಾಕೆ ಜಾಸ್ತಿ ಆಗ್ತಾ ಇದ್ದಾರೆ, ಇದಕ್ಕೆ ಕಾರಣಗಳೇನು, ಪ್ರಿವೆನ್ಷನ್ ಸಾಧ್ಯನಾ ಅಥವಾ ಇದಕ್ಕೆ ಇರುವಂತಹ ಎಫೆಕ್ಟಿವ್ ಟ್ರೀಟ್ಮೆಂಟ್ಗಳೇನು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿನ ನಮಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಕಿದ್ವಾಯಿ ಆಸ್ಪತ್ರೆಯ ಮೆಡಿಕಲ್ ಆನ್ಕಾಲಜಿ ಡಿಪಾರ್ಟ್ಮೆಂಟ್ನ HOD ಡಾಕ್ಟರ್ ಸುರೇಶ್ ಬಾಬು ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ. ನಮಸ್ತೆ, ಥ್ಯಾಂಕ್ ಯು. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಸರ್, ನಾನು ಹೇಳ್ತಿದ್ದೆ, ಈಗ ಪ್ರತಿದಿನ ಸೋಷಿಯಲ್ ಮೀಡಿಯಾ ನೋಡೋರಿಗೆ ನೀವು ಅಬ್ಸರ್ವ್ ಮಾಡಿರ್ತೀರಾ, ಯಾವುದಾದ್ರೂ 1 ಅಥವಾ 2 ಸುದ್ದಿ ಕ್ಯಾನ್ಸರ್ಗೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾನೆ ಇರ್ತೀವಿ. ಹಾಗಂತ ಎಲ್ಲ ಇನ್ಫಾರ್ಮೇಷನು ಸತ್ಯ ಇರೋದಿಲ್ಲ. ಅದರಲ್ಲಿ ಸಾಕಷ್ಟು ಸುಳ್ಳು ಕೂಡ ಇದೆ, ಫೇಕ್ ನ್ಯೂಸ್ಗಳಿದೆ, ಮಿತ್ಸ್ ಇದೆ ಕ್ಯಾನ್ಸರ್ಗೆ ಸಂಬಂಧಪಟ್ಟ ಹಾಗೆ. ಇತ್ತೀಚೆಗೆ ನೀವು ನೋಡೋದಾದ್ರೆ ಮೊಟ್ಟೆ ತಿಂದರೆ ಕ್ಯಾನ್ಸರ್ ಅಂತ ನಾವು ಕೇಳ್ಪಟ್ವಿ. ಹಾಗೆ ನೋಡ್ಕೊಂಡ್ರೆ ಏನು ತಿಂದರೂ ಕ್ಯಾನ್ಸರ್ ಬರುತ್ತೆ, ಏನು ಕುಡಿದ್ರೂ ಕ್ಯಾನ್ಸರ್ ಬರುತ್ತೆ ಅನ್ನೋಷ್ಟು ಸುದ್ದಿಗಳು ಹರಿದಾಡ್ತಾ ಇದೆ. ಸರ್, ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಇದು ಆರೋಗ್ಯದ ಬಗ್ಗೆ ಮಿತ್ಸ್ಗಳಿರೋದು ನಿಜ. ಸೊ ನೀವು ಯಾವುದೇ ಮಿತ್ಸ್ಗಳನ್ನ ಅಷ್ಟು ಸುಲಭವಾಗಿ ನಂಬಬಾರ್ದು. ನಿಮಗೆ ಅದ್ರ ಬಗ್ಗೆ ಯಾವುದೇ ಥರದ ಒಂದು ಅನುಮಾನಗಳಿದ್ರೆ ಸಂಬಂಧಪಟ್ಟ ತಜ್ಞರನ್ನ ಭೇಟಿ ಮಾಡಿ ಸ್ಪಷ್ಟೀಕರಣ ತಗೊಳ್ಳೋದು ಒಳ್ಳೆಯದು. ಈಗ ಏನು ತಿಂದರೂ ಕ್ಯಾನ್ಸರ್ ಬರುತ್ತೆ ಅನ್ನೋದು ಸುಳ್ಳು ಭಾವನೆ. ಬಟ್ ಆರೋಗ್ಯದಲ್ಲಿ ಜಾಗರೂಕತೆ ಮುಖ್ಯ. ಈಗ ನೀವು ಯಾವುದೇ ಊಟ ಮಾಡಬೇಕಾದ್ರೆ ಆದಷ್ಟು ತರಕಾರಿಗಳನ್ನ ಸೇವಿಸುವಂಥದ್ದು, ಫ್ರೂಟ್ಗಳನ್ನ ಸೇವಿಸುವಂಥದ್ದು, ದಿವಸ ಲೈಟ್ ಎಕ್ಸಸೈಸ್ ಮಾಡುವಂಥದ್ದು, ಧೂಮಪಾನ ಹಾಗೂ ಆಲ್ಕೋಹಾಲಿಂದ ದೂರ ಇರೋವಂಥದ್ದು, ಇವೆಲ್ಲ ಒಳ್ಳೆಯ ಜೀವನ ಶೈಲಿಯ ಒಂದು ಭಾಗ. ಈಗ ಸಂಸ್ಥೆ ಯಾವುದೇ ಒಂದು ಸುದ್ದಿಗಳನ್ನ ಹಬ್ಬಿಸಿದಾಗ ಜನ ಭಾಳ ಈಸಿ ನಂಬಿಡ್ತಾರೆ. ಈಗ ಕೆಲವೊಂದು ತಿಂಗಳು, ವರ್ಷದ ಮುಂಚೆ ಒಂದು ನ್ಯೂಸ್ ನೋಡಿದ್ರಿ, ರಷ್ಯಾ ಒಂದು ವ್ಯಾಕ್ಸಿನ್ ಕಂಡುಹಿಡಿದಿದೆ, ಕ್ಯಾನ್ಸರ್ ಗುಣ ಆಗುತ್ತೆ, ಅದು ಸಾಧ್ಯ ಇಲ್ಲ. ಒಂದೇ ವ್ಯಾಕ್ಸಿನಿಂದ ನೀವೆಲ್ಲ ಕ್ಯಾನ್ಸರ್ನು ಗುಣ ಮಾಡೋಕ್ಕಾಗಲ್ಲ. ಸೊ ಯಾವುದೇ ಟೈಮ್ನಲ್ಲಿ ಈ ರೀತಿಯ ಸುದ್ದಿಗಳು ಬಂದಾಗ ಅದನ್ನು ಸಂಬಂಧಪಟ್ಟ ತಜ್ಞರ ಹತ್ರ ಪರಿಶೀಲಿಸಿ ಮಾಡೋದು ಸೂಕ್ತ ಅಂತ ನಾನು ಭಾವಿಸ್ತೇನೆ. ಓಕೆ ಸರ್, ಇವಾಗ 8 ಜನರಲ್ಲಿ ಒಬ್ಬ ವ್ಯಕ್ತಿಗೆ ತನ್ನ ಜೀವಮಾನದಲ್ಲಿ ಕ್ಯಾನ್ಸರ್ ಬರೋ ಸಾಧ್ಯತೆ ಇದೆ ಅನ್ನೋದನ್ನ ನಾನು ಓದಿದ್ದೀನಿ. ಹಾಗೇನೆ ನಮ್ಮ ದೇಶದಲ್ಲಿ ಪ್ರತಿ ವರ್ಷ 14ರಿಂದ 15 ಲಕ್ಷ ಹೊಸ ಕ್ಯಾನ್ಸರ್ ಪ್ರಕರಣಗಳನ್ನು ನಾವು ನೋಡ್ತಿದ್ದೀವಿ ಅನ್ನೋದು ಒಂದು ವಿಚಾರ. ಯಾಕೆ ಇಷ್ಟು ಪ್ರಮಾಣದಲ್ಲಿ ಕ್ಯಾನ್ಸರ್ ಜಾಸ್ತಿ ಆಯಿತು? ಅದು ಕಳೆದ 10 ವರ್ಷದಲ್ಲಿ ಜಾಸ್ತಿ ಆಯಿತಾ ಅಥವಾ 20 ವರ್ಷಗಳಲ್ಲಿ ಜಾಸ್ತಿ ಆಯಿತಾ? ಯಾಕೆ ಅಂತ ಹೇಳ್ತೀವಿ. ಸೊ ಕ್ಯಾನ್ಸರ್ದ ಪ್ರಮಾಣ ಏರ್ಲಿಕ್ಕೆ ಭಾಳಷ್ಟು ಕಾರಣಗಳಿದೆ. ನಂಬರ್ 1 ಏನಂದರೆ, ಈಗ ನಾವೆಲ್ಲ 20-30 ವರ್ಷದ ಮುಂಚೆ ನಾವು ಓದ್ತಿದ್ದೀವಿ, ಪ್ಲೇಗ್ ಬಂದು ತೀರ್ಕೊಂಡ್ರು, ಸಿಫಿಲಿಸ್ ಬಂದು ತೀರ್ಕೊಂಡ್ರು ಅಂತ. ಈಗ ಅಂಥ ಡಿಸೀಸ್ಗಳಿಲ್ಲ. ಈಗ ಯಾವುದೇ ಇನ್ಫೆಕ್ಷನ್ ಡಿಸೀಸ್ಗಳನ್ನ ನೋಡಿದ್ರೆ ಆಲ್ಮೋಸ್ಟ್ ಎಲ್ಲನೂ ಕಂಟ್ರೋಲ್ ಮಾಡಿದ್ದಾರೆ. ಆಮೇಲೆ ದೇಶದಲ್ಲಿ ವ್ಯಕ್ತಿಗಳ ಬದುಕು ಆಯುಸ್ಸು ಜಾಸ್ತಿ ಆಗ್ತಿದೆ. ಮುಂಚೆ 50-60 ವರ್ಷ ಅವರೇಜ್ ಇದ್ದವ್ರು ಈಗ 70ಕ್ಕೆ ಬಂದು ತಿಳಿದೀವಿ. ಸೊ ನಿಮಗೆ ವಯಸ್ಸು ಹೆಚ್ಚಾಗೋದೇ ಒಂದು ಕ್ಯಾನ್ಸರ್ಗೆ ಬರ್ಲಿಕ್ಕೆ ಕಾರಣ. ಇನ್ನು ಭವಿಷ್ಯದಲ್ಲಿ ಕೂಡ ನಿಮಗೆ ಹೋದರೆ ಲೈಫ್ ಸ್ಟೈಲ್ ರಿಲೇಟೆಡ್ ಡಿಸೀಸ್ ಅಂತ ಕರಿತಾರೆ. ಅಂದರೆ ಜೀವನ ಶೈಲಿ ಆಧಾರಿತ ಕಾಯಿಲೆಗಳೇ ಮುಂಜೆ ಆಗೋಂಥದ್ದು. ಈಗ BP ಇರ್ಬೋದು, ಶುಗರ್ ಇರ್ಬೋದು, ಅದೇ ರೀತಿ ಕ್ಯಾನ್ಸರ್ ಕೂಡ ಒಂದು. ಇದು ನಂಬರ್ ಆಫ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಹೆಚ್ಚಿಗೆ ಇರೋದು, ಪಾಪ್ಯುಲೇಷನ್ ಹೆಚ್ಚಿಗೆ ಇರೋದು, ಆಮೇಲೆ ಲೈಫ್ ಸ್ಟೈಲ್ ಮಾಡಿಫಿಕೇಷನ್, ಇವೆಲ್ಲನೂ ಕಾಂಟ್ರಿಬ್ಯೂಟ್ ಆಗಿ ಕ್ಯಾನ್ಸರ್ಗೆ ಇದಾಗಿದೆ. ಸೊ ಇದರಿಂದನೇ ಕ್ಯಾನ್ಸರ್ನ ಪ್ರಮಾಣ, ಕ್ಯಾನ್ಸರ್ಗಳ ರೋಗಿಗಳ ಪ್ರಮಾಣ ದೇಶದಲ್ಲಿ ಅಷ್ಟೇ ಪ್ರಪಂಚದಲ್ಲಿ ಹೆಚ್ಚಿಗೆ ಆಗ್ತಾ ಇದೆ. ಓಕೆ ಸರ್, ಈಗ ಮೊಟ್ಟೆ ತಿಂದರೆ ಕ್ಯಾನ್ಸರ್ ಬರುತ್ತೆ ಅನ್ನೋ ಒಂದು ಸುದ್ದಿ ತುಂಬಾ ಸಾಕಷ್ಟು ದಿನಗಳಿಂದ ನೀವು ಕೇಳಿರ್ತೀರಾ. ಈಗ ಮೊಟ್ಟೆ ತಿಂದರೆ ಕ್ಯಾನ್ಸರ್ ಬರುತ್ತಾ ಅಥವಾ ಅದು ಒಂದು ಪರ್ಟಿಕ್ಯುಲರ್ ತಳಿಯ ಮೊಟ್ಟೆಯನ್ನು ತಿಂದರೆ ಮಾತ್ರ ಕ್ಯಾನ್ಸರ್ ಬರುತ್ತಾ ಅನ್ನೋದೊಂದು ಕ್ಲಾರಿಫಿಕೇಶನ್ ಕೂಡ ಸಿಕ್ಕಿದೆ. ಬಟ್ ಏನು ಹೇಳ್ತೀರಾ ಸರ್? ಇಲ್ಲ, ಮೊಟ್ಟೆಯಿಂದ ಕ್ಯಾನ್ಸರ್ ಬರಲ್ಲ, ಇದು ಸುಳ್ಳು ಸುದ್ದಿ. ಅದೇನಾಯಿತು, ಒಂದು ಆ್ಯಂಟಿಬಯೋಟಿಕ್ ಯೂಸ್ ಮಾಡ್ತಾರೆ, ನೈಟ್ರೋಫ್ಯುರಂಟೈನ್ ಅಂತ. ಆ ನೈಟ್ರೋಫ್ಯುರಂಟೈನ್ ಕೆಮಿಕಲ್ ಜಾಸ್ತಿ ಕಂಟೆಂಟಲ್ಲಿದ್ದರೆ ಅದು ಕ್ಯಾನ್ಸರ್ ಬರ್ಬೋದು. ಅದನ್ನು ನ್ಯೂಟ್ರೋಫ್ಯುರಂಟೈನ್ನ ನಾವು ಮುಂಚೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಗಳಿಗೆ ಮನುಷ್ಯರಲ್ಲೂ ಯೂಸ್ ಮಾಡ್ತಾ ಇದ್ವಿ. ಸೊ ಅದು ವೆಟರ್ನರಿನಲ್ಲಿ ಅದು ಯೂಸ್ ಮಾಡಿ ಮೊಟ್ಟೆನಲ್ಲಿ ಆ ಕಂಟೆಂಟ್ ಹೆಚ್ಚಿಗೆ ಇದೆ ಅನ್ನೋದು ಸುದ್ದಿ ಮಾಡಿತು. ಬಟ್ ಏನೇ ಆದರೂ ಮೊಟ್ಟೆನಲ್ಲಿ ನೈಟ್ರೋಫ್ಯುರಂಟೈನ್ ಇರ್ತಕ್ಕಂಥ ಕಂಟೆಂಟ್ ತುಂಬ ಕಡಿಮೆ. ಅದನ್ನು ನೀವು ಕ್ಯಾನ್ಸರ್ ಬರಲಿಕ್ಕೆ ತುಂಬ ಅತಿ ಹೆಚ್ಚು 100,000 ಪ್ರಮಾಣದಲ್ಲಿ ಸೇವಿಸಬೇಕಾಗ್ತದೆ. ದಿವಸದಲ್ಲಿ ಜನ ಸೇವಿಸುವಂಥ ಮೊಟ್ಟೆಗಳಿಂದ ಆ ಥರ ಕ್ಯಾನ್ಸರ್ ಬರ್ತಕ್ಕಂಥ ಸಾಧ್ಯತೆ ತುಂಬ ಕಡಿಮೆ. ಇದು ಕಂಪ್ಲೀಟಾಗಿ ಸುಳ್ಳು ಸುದ್ದಿ. ಜನರಿಗೆ ಭಯಪಡಬೇಕಾಗಿಲ್ಲ, ಅವರು ಮೊಟ್ಟೆನ ಯೂಸ್ ಮಾಡಬಹುದು. ಓಕೆ, ಹಾಗೆಯೇ ಈ ಜಂಕ್ ಫುಡ್ ಬಗ್ಗೆ ನಾನು ನಿಮ್ಮನ್ನು ಕೇಳಲೇಬೇಕು. ಸಾಕಷ್ಟು ಪ್ರಮಾಣದಲ್ಲಿ ಇವತ್ತು ಜಂಕ್ ಫುಡ್ಡನ್ನು ಸೇವಿಸ್ತಾ ಇದ್ದೀವಿ ನಾವುಗಳು. ಈ ಜಂಕ್ ಫುಡ್ಡಿಂದ ಏನೆಲ್ಲ ಸಮಸ್ಯೆಗಳಾಗಬಹುದು ದೇಹದ ಮೇಲೆ, ಅಥವಾ ಈಗ ಕ್ಯಾನ್ಸರ್ಗೆ ಸಂಬಂಧಪಟ್ಟ ಹಾಗೆ ಏನು ಸಮಸ್ಯೆ ಮಾಡಬಹುದು ಅಂತ? ಜಂಕ್ ಫುಡ್ ಏನಂದರೆ 1, 2 ಅಥವಾ 6 ತಿಂಗಳಲ್ಲಿ ಕ್ಯಾನ್ಸರ್ ಬರಲ್ಲ. ನೀವು ಲೈಫ್ ಸ್ಟೈಲ್ ಮಾಡಿಫಿಕೇಷನ್
ನೀವು ಭಾಳ ವರ್ಷಗಳ ಥರ ತಿನ್ಕೊಂಡ್ರೆ ಅದು ಆರೋಗ್ಯ ಮೇಲೆ ಪರಿಣಾಮ ಬೀಳ್ಬೋದು. ಜಂಕ್ ಫುಡ್ಡಲ್ಲಿ ಏನಾಗುತ್ತೆ, ನಿಮಗೆ ಭಾಳಷ್ಟು ಫ್ಯಾಟ್ ಕಂಟೆಂಟ್ ಇರ್ತವೆ. ಸೊ ಅದು ನಿಮಗೆ ಕ್ಯಾನ್ಸರ್ ಬಗ್ಗೆ ಬೇರೆ ಹಲವು ಆರೋಗ್ಯದ ಬಗ್ಗೆ ಲೈಕ್ ಹಾರ್ಟ್ ಮೇಲೆ ಎಲ್ಲದ್ರ ಮೇಲೆ ಪರಿಣಾಮ ಬೀಳ್ಬೋದು. ಸೊ ಅದಕ್ಕೆ ನಾವು ಯೂಶ್ವಲಿ ಏನು ಹೇಳ್ತೀವಿ, ಮೋರ್ ಆ್ಯಂಟಿ ಆಕ್ಸಿಡೆಂಟ್ಸ್ ಥರ ತಿನ್ಕೊಳ್ಳಿ, ಗ್ರೀನ್ ಲೀಫ್ ವೆಜಿಟೇಬಲ್ಸ್ ತಿನ್ನಿ, ಫ್ರೂಟ್ಸ್ ತಿನ್ನಿ, ಜಂಕ್ ಫುಡ್ನ ಆದಷ್ಟು ಕಡಿಮೆ ಮಾಡಿ. ಯಾಕಂದರೆ ಅದು ನೀವು ಜಂಕ್ ಫುಡ್ ತಿಂದಾಗ ಫ್ಯಾಟಿ ಕಂಟೆಂಟು ಎಲ್ಲ ಬಂದಾಗ ನಿಮಗೆ ಆರೋಗ್ಯದ ಮೇಲೆ ಪರಿಣಾಮ ಬೀಳ್ಬೋದು. ಸೊ ಜಂಕ್ ಫುಡ್ ತಿಂದಾಗ ನಿಮ್ಗೆ ಒಬೆಸಿಟಿ ಹೆಚ್ಚಿಗೆ ಆಗ್ಬೋದು, ಡಯಾಬಿಟಿಸ್ಗಳು ಬರ್ಬೋದು. ಅವನು ಮೇ ಬಿ ರಿಸ್ಕ್ ಫ್ಯಾಕ್ಟರ್ ಫಾರ್ ದಿ ಕ್ಯಾನ್ಸರ್ ಡೆವಲಪ್ಮೆಂಟ್. ಅದರಿಂದ ನೀವು ಆದಷ್ಟು ಹಸು ತರಕಾರಿಗಳು, ಕಾಳುಗಳು, ಫ್ರೂಟ್ಸ್ ತಿನ್ನೋದ್ರಿಂದ ನೀನು ಲಾಂಗ್ ಟರ್ಮ್ ನೀವು ಅದನ್ನು ಪ್ರೊಟೆಕ್ಷನ್ ಆಗಿ ತಗೋಬೋದು ಕ್ಯಾನ್ಸರ್ಗೆ ಅಂತ ಹೇಳಿ. ಓಕೆ ಸರ್, ನೀವು ನೋಡಿದ ಹಾಗೆ ಕಳೆದ 10 ವರ್ಷಗಳಲ್ಲಿ ಯಾವ ಒಂದು ಕ್ಯಾನ್ಸರು ಮಹಿಳೆಯರಲ್ಲಿ ಹಾಗೆಯೇ ಪುರುಷರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಾಣಿಸ್ಕೊಡ್ತಾ? ಸೊ ಈಗ ಕಳೆದ 10-15 ವರ್ಷಗಳಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಮಹಿಳೆಯಲ್ಲಿ ನಂಬರ್ ಆಗಿದೆ. ಮುಂಚೆ ಇದ್ದಾಗ ನಾವು ಸರ್ವೈಕಲ್ ಕ್ಯಾನ್ಸರ್ ಅಂತ ಕರಿತೀವಿ, ಅಥವಾ ಗರ್ಭಕೋಶಕ್ಕೆ ಸಂಬಂಧಪಟ್ಟಿದ್ದ ಕ್ಯಾನ್ಸರ್, ಅದು ಭಾರತದಲ್ಲಿ ನಂಬರ್ 1 ಆಗಿತ್ತು. ಸೊ ಕಳೆದ 2 ದಶಕಗಳಿಂದ ಬ್ರೆಸ್ಟ್ ಕ್ಯಾನ್ಸರ್ ಅದನ್ನು ಓವರ್ಟೇಕ್ ಮಾಡಿದೆ. ಅದಕ್ಕೆ ಹಲವಾರು ಕಾರಣಗಳಿದೆ. ಒಂದೇನೆಂದರೆ ಲೈಫ್ ಸ್ಟೈಲ್ ಮಾಡಿಫಿಕೇಷನ್. ಮುಂಚೆ ಎಲ್ಲ ತುಂಬ ಆ್ಯಕ್ಟಿವ್ ಆಗಿರ್ತಿದ್ರು, ಈಗ ಸೆಡೆಂಟ್ರಿ ಲೈಫ್, ಇವಾಗ ಆಫೀಸ್ ವರ್ಕು ಎಲ್ಲ ಅದರಿಂದ. ಆಮೇಲೆ ಲೈಫ್ ಸ್ಟೈಲ್ ಹ್ಯಾಬಿಟ್ಸ್, ನೀವು ಹೇಳ್ದಂಗೆ ಜಂಕ್ ಫುಡ್, ಇವೆಲ್ಲ ಕಾರಣಗಳಿರ್ಬೋದು. ಜೆನೆಟಿಕ್ಸು ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಪುರುಷರಲ್ಲಿ ಲಂಗ್ ಕ್ಯಾನ್ಸರ್ ಹೆಡ್ಡಿಂಗ್ ಆಗಿದೆ. ಲಂಗ್ ಕ್ಯಾನ್ಸರ್ ಮೇಜರ್ಲಿ ಬಿಕಾಸ್ ಆಫ್ ಧೂಮಪಾನ ಸೇವನೆಯಿಂದ. ಸೊ ಲಂಗ್ ಕ್ಯಾನ್ಸರ್ ಇನ್ಸಿಡೆನ್ಸ್ ತುಂಬ ಇದಾಗಿದೆ. ಪೊಲ್ಯೂಷನ್ನು ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ಬೋದು. ಸೊ ಪೊಲ್ಯೂಷನ್ನು, ಧೂಮಪಾನಗಳಿಂದ ಈಗ ನಮ್ಮ ದೇಶದಲ್ಲಿ ಪುರುಷರಲ್ಲಿ ಲಂಗ್ ಕ್ಯಾನ್ಸರು, ಮಹಿಳೆಯರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ನಂಬರ್ 1 ಸ್ಥಾನದಲ್ಲಿದೆ ಅಂತ ಹೇಳ್ಬೋದು. ಓಕೆ ಸರ್, ನಾನು ಆಗಲೇ ಹೇಳ್ತಿದ್ದೆ, ಈಗ ಪ್ರಿವೆನ್ಷನ್ ಬಗ್ಗೆ ಮಾತಾಡಬೇಕು ಅಂದರೆ ಕಷ್ಟ. ಯಾಕಂದರೆ ಕ್ಯಾನ್ಸರಲ್ಲಿ ಸಾಕಷ್ಟು ವಿಧವಾದ ಕ್ಯಾನ್ಸರ್ಗಳಿದೆ. ಆಮೇಲೆ ಎಲ್ಲದಕ್ಕೂ ನಾವು ಟೆಸ್ಟ್ ಮಾಡಿಸ್ಕೊಳ್ಳೋದು, ಸ್ಕ್ರೀನಿಂಗ್ ಮಾಡಿಸ್ಕೊಳ್ಳೋದು ಆಗಲ್ಲ. ಬಟ್ ಹಾಗಂತ ಕೆಲವ್ರಿಗೆ ಸಿಂಪ್ಟಮ್ಸ್ ಕೂಡ ಗೊತ್ತೂ ಆಗೋದಿಲ್ಲ ಕ್ಯಾನ್ಸರ್ ಇದೆ ಅಂತ. ಲೇಟ್ರ್ ಆನ್ ಏನೋ ತೋರಿಸ್ಕೊಳ್ಳೋಕೆ ಹೋಗಿರ್ತಾರೆ, ಅವಾಗೇನೋ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗುತ್ತೆ. ಈ ಥರದ ಸಮಸ್ಯೆ ಏನೋ ಇದೆ. ಸೊ ನಾವು ಪ್ರಿವೆನ್ಷನ್ ಅನ್ನೋ ವಿಚಾರ ಬಂದಾಗ ಕ್ಯಾನ್ಸರ್ಗೆ ನಾವು ಏನು ಮಾಡಬಹುದು ಅಂತ ಜನಸಾಮಾನ್ಯರು? ಪ್ರಿವೆನ್ಷನ್ ಅಂತ ಬಂದರೆ ಒಂದು ಗುಡ್ ಕ್ವಾಲಿಟಿ ಹೆಲ್ತಿ ಲೈಫ್. ಅಂದರೆ ನೀವು ಫುಡ್ಡಲ್ಲಿ ಧೂಮಪಾನದಿಂದ ಆಮೇಲೆ ಆಲ್ಕೋಹಾಲಿಂದ ದೂರ ಇರೋದು ಒಂದು. ಎರಡನೇದು ಅಂದರೆ ಕೆಲವೊಂದು ಕ್ಯಾನ್ಸರ್ಗಳಿಗೆ ವ್ಯಾಕ್ಸಿನ್ ಇದೆ. ಇವಾಗ ಕೆಲವೊಂದು ಕ್ಯಾನ್ಸರ್ಗಳು ಇನ್ಫೆಕ್ಷನಿಂದನೂ ಬರ್ಬೋದು. ಲೈಕ್ ಹೆಣ್ಣು ಮಕ್ಕಳಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಬರುತ್ತೆ, ಅದಕ್ಕೂ ವ್ಯಾಕ್ಸಿನ್ ಇದೆ. ಲಿವರ್ ಕ್ಯಾನ್ಸರ್ ಕೆಲವೊಮ್ಮೆ ಲಿವರ್ ಇನ್ಫೆಕ್ಷನಿಂದ ಬರ್ಬೋದು, ಅದಕ್ಕೂ ವ್ಯಾಕ್ಸಿನ್ ಇದೆ. ಲಿವರ್ ಹೆಪಟೈಟಿಸ್ಗೆ ಅದೊಂದು ಮಾಡ್ಬೋದು. ಅದು ಬಿಟ್ಟರೆ ಆಲ್ಕೋಹಾಲು, ಧೂಮಪಾನದಿಂದ ದೂರ ಇರೋದು, ಎವ್ರಿ ಡೇ ನೀವು ವ್ಯಾಯಾಮ ಮಾಡುವಂಥದ್ದು, ಊಟ ಸೇವಿಸುವಾಗ ನಾನು ಹೇಳ್ದಾಗೆ ಆದಷ್ಟು ಹಣ್ಣು ತರಕಾರಿಗಳನ್ನ ಭಾಳಷ್ಟು ಸೇವಿಸೋದು. ಸೊ ಇವೆಲ್ಲ ಅಭ್ಯಾಸಗಳಿಂದ ನೀವು ಕ್ಯಾನ್ಸರ್ ಬರೋ ಪ್ರಮಾಣಗಳನ್ನು ತಗ್ಗಿಸ್ಬೋದು. ಆಮೇಲೆ ನೀವು ಎಲ್ಲೇ ಹೋದಾಗ ಊಟದ ಬಗ್ಗೆ, ಆಮೇಲೆ ನಿದ್ದೆ ಬಗ್ಗೆ, ಎಲ್ಲದರ ಬಗ್ಗೆನೇ ಕಾಳಜಿ ವಹಿಸುವಂಥದ್ದು. ಸೊ ಹೆಲ್ತಿ ಹ್ಯಾಬಿಟ್ಸಿಂದ ನೀವು ಬರ್ತಕ್ಕಂಥ ಸಾಧ್ಯತೆಗಳನ್ನ ಕಡಿಮೆ ಮಾಡೋದು, ಇದು ಲೈಫ್ ಸ್ಟೈಲ್ ಮಾಡಿಫಿಕೇಷನಿಂದನೇ ಸಾಧ್ಯ. ಯಾಕೆಂದರೆ 1-2 ದಿವಸ ಅಥವಾ 6 ತಿಂಗಳಲ್ಲಿ ನೀವು ಬದಲಾವಣೆ ಮಾಡೋಕ್ಕಾಗಲ್ಲ. ಹಲವಾರು ವರ್ಷಗಳಿಂದ ನೀವು ಈ ಲೈಫ್ ಸ್ಟೈಲ್ ಮಾಡ್ಕೊಳ್ಳೋದು ಕ್ಯಾನ್ಸರಿಂದ ತಾವು ಪ್ರಿವೆನ್ಷನ್ನ ಮಾಡಬಹುದಾಗಿದೆ. ಓಕೆ ಸರ್, ಈಗ ಅನುವಂಶೀಯವಾಗಿ ಯಾರಿಗಾದ್ರೂ ಫ್ಯಾಮಿಲಿಲಿ ತಾಯಿಗೋ, ಅಜ್ಜಿಗೋ ಅಥವಾ ಅವರು ಬ್ಲಡ್ ರಿಲೇಟಿವ್ ಯಾರಿಗಾದ್ರೂ ಕ್ಯಾನ್ಸರ್ ಇದ್ದ ಪಕ್ಷದಲ್ಲಿ, ಸೊ ಅಂಥವ್ರಿಗೆ ಕ್ಯಾನ್ಸರ್ ಬರುವಂಥ ಸಾಧ್ಯತೆ ಥ್ರೂ ಜೆನೆಟಿಕ್ಸು ಕ್ಯಾರಿ ಆಗುವಂಥ ಸಾಧ್ಯತೆ ಎಷ್ಟಿರುತ್ತೆ? ಅವ್ರು ಏನು ಮಾಡ್ಕೋಬೇಕು ಅಂತ ಪ್ರಿವೆನ್ಷನ್ ಆಗಿ? ಈಗ ನಿಮ್ಮ ಕುಟುಂಬದಲ್ಲಿ ಜಾಸ್ತಿ ಕ್ಯಾನ್ಸರ್ಗಳಿದ್ರೆ ಅದನ್ನು ಕಂಡುಹಿಡಲಿಕ್ಕೆ ಅದರದ್ದೇ ಆದ ಜೆನೆಟಿಕ್ ಟೆಸ್ಟ್ ಇದೆ. ಎಸ್ಪೆಷಲಿ ಬ್ರೆಸ್ಟ್ ಆ್ಯಂಡ್ ಓವರಿಯನ್ ಕ್ಯಾನ್ಸರು ತುಂಬ ಕಾಮನ್ ಆಗಿ ಜೆನೆಟಿಕ್ಸಲ್ಲಿ ಕಂಡು ಬರುತ್ತೆ. ಆ ಥರ ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ ನೀವು ಅದನ್ನು ಜೆನೆಟಿಕ್ ಟೆಸ್ಟ್ ಮಾಡಿಸ್ಕೋಬೋದೆ. ಬಟ್ ನೀವು ಒಂದು ತಿಳ್ಕೊಬೇಕು, ನೀವು ಜೆನೆಟಿಕ್ ಟೆಸ್ಟ್ ಮಾಡಿಸ್ಕೊಳ್ಳೋಕೆ ಮುಂಚೆ ನಿಮಗೆ ಪ್ರಾಪರ್ ಕೌನ್ಸಿಲಿಂಗ್ ಆಗಬೇಕು. ಏನಕ್ಕೆ ಅಂದರೆ ಇವಾಗ ನೀವು ಜೆನೆಟಿಕ್ ಟೆಸ್ಟ್ ಮಾಡಿ ಅದು ಪಾಸಿಟಿವ್ ಬಂದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು. ಎರಡನೇದು, ನೀವು ಜೆನೆಟಿಕ್ ಟೆಸ್ಟ್ ಯಾವುದೇ ಪ್ರಿಪ್ರೇಷನ್ ಇಲ್ಲದೆ ಮಾಡಿಸ್ಕೊಂಡು ನೀವು ಪಾಸಿಟಿವ್ ಬಂದಾಗ ನೀವು ಅದು ಕ್ಯಾನ್ಸರ್ ಬರುತ್ತೋ ಇಲ್ವೋ, ಬಟ್ ನಿಮಗೆ ಅದು ಫಿಯರ್ ಇರುತ್ತೆ, ನನಗೆ ಜೆನೆಟಿಕ್ ಪಾಸಿಟಿವ್ ಇದೆ. ಸೊ ಮಾನಸಿಕವಾಗಿ ನೀವು ತುಂಬ ಒದ್ದಾಡ್ತೀರಿ. ಸೊ ಹಾಗಾಗಿ ನಿಮಗೆ ಯಾವುದೇ ಥರದ ಒಂದು ಕ್ಯಾನ್ಸರ್ ಫ್ಯಾಮಿಲಿನಲ್ಲಿ ಹಿಸ್ಟ್ರಿ ಇದ್ದಾಗ ಜೆನೆಟಿಕ್ ಟೆಸ್ಟ್ ಮಾಡ್ಸೋಕ್ಕೆ ಮುಂಚೆ ಸಂಬಂಧಪಟ್ಟ ತಜ್ಞರನ್ನು ಭೇಟಿ ಮಾಡಿ ಜೆನೆಟಿಕ್ ಕೌನ್ಸಿಲಿಂಗ್ ಮಾಡಿಸ್ಕೊಂಡು ಆಮೇಲೆ ಆ ಟೆಸ್ಟ್ ಮಾಡಿಸ್ಕೊಳ್ಳೋದು ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಓಕೆ ಸರ್, ಹಾಗೆಯೇ ನಮ್ಮ ದಿನನಿತ್ಯ ಜೀವನದಲ್ಲಿ ಪ್ಲಾಸ್ಟಿಕ್ ಬಳಕೆ ಬಗ್ಗೆ ನಾನು ನಿಮ್ಮನ್ನು ಕೇಳಲೇಬೇಕು. ಈ ಪ್ಲಾಸ್ಟಿಕ್ ಕಂಟೈನರ್ಗಳಲ್ಲಿ ನೀರು ಕುಡಿಯುವಂಥದ್ದಾಗಿರ್ಬೋದು, ತಂಪು ಪಾನೀಯಗಳಾಗಿರ್ಬೋದು, ಎನರ್ಜಿ ಡ್ರಿಂಕ್ಸ್ ಆಗಿರ್ಬೋದು, ಆಮೇಲೆ ಊಟ ಕೂಡ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಅಥವಾ ತಟ್ಟೆಯಲ್ಲಿ ಮಾಡೋದ್ರಿಂದ ಕೂಡ ಕೆಮಿಕಲ್ ರಿಯಾಕ್ಷನ್ ಆಗಿ ಕ್ಯಾನ್ಸರ್ಗೆ ಕಾರಣ ಆಗುತ್ತೆ ಅನ್ನೋ ಒಂದು ವಿಚಾರ. ಸೊ ಈ ಪ್ಲಾಸ್ಟಿಕ್ ಬಳಕೆ ಬಗ್ಗೆ ಏನು ಹೇಳ್ತೀರಾ? ಪ್ಲಾಸ್ಟಿಕ್ ಬಳಕೆಯಿಂದ ಕ್ಯಾನ್ಸರು ಅದು ಆರೋಗ್ಯದ ಮೇಲೆ ಪರಿಣಾಮ ಬೀರೋದು ಸ್ಪಷ್ಟವಾಗಿದೆ. ಇದಕ್ಕೆ ಸರ್ಕಾರಗಳು ಆದಷ್ಟು ಭಾಳ ರೆಗ್ಯುಲೇಷನ್ಸ್ ತಂದಿದೆ. ಈಗ ಪ್ಲಾಸ್ಟಿಕ್ ಯೂಸೇಜ್ನ ನೀವು ಭಾಳಷ್ಟು ಕಡಿಮೆ ಮಾಡಬೇಕು. ಆದರೆ ಬಯೋಡಿಗ್ರೇಡಬಲ್ ಅಲ್ಲ, ಅದಷ್ಟು ಸುಲಭವಾಗಿ ನಾಶ ಮಾಡಲಿಕ್ಕಾಗಲ್ಲ. ಅದಕ್ಕೆ ಪ್ಲಾಸ್ಟಿಕ್ನ ಆದಷ್ಟು ಯೂಸ್ ಮಾಡಿದಿರೋದು ಒಳ್ಳೆ. ಎಸ್ಪೆಷಲಿ ನೀವೇನಾಗುತ್ತೆ, ಪ್ಲಾಸ್ಟಿಕ್ ಕಂಟೆಂಟಲ್ಲಿ ಬಿಸಿ ತಿಂಗ್ ಹಾಕಿದಾಗ ನಿಮ್ಗೆ ಅದು ತೊಂದರೆ ಆಗ್ತದೆ. ಈಗ ನೀವು ಪ್ಲಾಸ್ಟಿಕ್ ಕವರ್ನಲ್ಲಿ ಬಿಸಿ ಸಾರು ಇಟ್ಕೊಂಡು ಅದು ತಿಂದರೆ ಆ ಪ್ಲಾಸ್ಟಿಕ್
ಮೈಟ್ ಹವ್ ಮೆಲ್ಟೆಡ್ ಇಂಟು ದಟ್. ಸೊ ಹಾಗಾಗಿ ಪ್ಲಾಸ್ಟಿಕ್ನ ಆದಷ್ಟು ನೀವು ಅವಾಯ್ಡ್ ಮಾಡೋದು ಒಳ್ಳೆಯದು. ಆಮೇಲೆ ಎಸ್ಪೆಷಲಿ ಪ್ಲಾಸ್ಟಿಕ್ನಲ್ಲಿ ನೀವು ಬಿಸಿಯಾದ ಕಂಟೆಂಟ್ ಇಡೋದು ಒಳ್ಳೆಯದು. ನೀವು ಎಲ್ಲೋ 1 ಸತಿ 2 ಸತಿ ಯೂಸ್ ಮಾಡೋದು ಆಗಲ್ಲ. ಬಟ್ ನೀವು ಲಾಂಗ್ ಟರ್ಮ್ ಯೂಸ್ ಮಾಡ್ತಿದ್ರೆ ದೇಹದಲ್ಲಿ ಯಾವುದೇ ಕೆಮಿಕಲ್ ಒಳ್ಳೆಯದಲ್ಲ. ನೀವು ಯಾವುದೇ ಥರದ ಕೆಮಿಕಲ್ ತೊಗೊಂಡ್ರೂ ಒಳ್ಳೆಯದಲ್ಲ. ಸೊ ಪ್ಲಾಸ್ಟಿಕ್ ಯೂಸೇಜ್ ನೀವು ಜಾಸ್ತಿ ಮಾಡ್ತಾ ಹೋದರೆ ಅದು ಏನೋ ಅನ್ನನಾಳದ ಮೇಲೆ ಆಮೇಲೆ ಮೂತ್ರಪಿಂಡದ ಮೇಲೆ ಪರಿಣಾಮಗಳು ಬೀರ್ಬೋದು. ಸೊ ಅದರಿಂದ ಆದಷ್ಟು ನೀವು ಪ್ಲಾಸ್ಟಿಕ್ ಅವಾಯ್ಡ್ ಮಾಡಿ ನೀವು ತಿಂತಕ್ಕಂಥ ಇದರಲ್ಲಿ ನೋಡಿಕೊಂಡು ಮಾಡೋದು ಒಳ್ಳೆಯದು. ಓಕೆ ಸರ್, ಇನ್ನು ಹೇರ್ ಡೈಗಳ ಬಗ್ಗೆ ನಾನು ಕೇಳಲೇಬೇಕು. ಹೇರ್ ಡೈ ಬಳಸೋದ್ರಿಂದ, ಬೇರೆ ಬೇರೆ ರೀತಿಯ ಕೆಮಿಕಲ್ ಕಲರ್ಸ್ಗಳು ಹಾಕೋದ್ರಿಂದ, ಹೆನ್ನ ಪೌಡರ್ ಬಳಸೋದ್ರಿಂದನೂ ಕೂಡ ಅದು ಕ್ಯಾನ್ಸರ್ಗೆ ಕಾರಣ ಆಗ್ತಿದೆ ಅನ್ನೋ ವಿಚಾರ ಇತ್ತೀಚೆಗೆ ಸಾಕಷ್ಟು ಜನಕ್ಕೆ ಗೊತ್ತಾಗ್ತಾ ಇದೆ. ಸೊ ಹೇರ್ ಡೈಗಳಿಂದ ಏನು ಸಮಸ್ಯೆ ಆಗುತ್ತೆ? ಸೊ ಹೇರ್ ಡೈಗಳಿಂದ ಬರೋ ಕೆಮಿಕಲ್ ಅಬ್ಸಾರ್ಪ್ಷನ್ ಆದರೆ ಕೆಲವೊಂದು ಕ್ಯಾನ್ಸರ್ ಬರ್ಬೋದು ಅಂತ ಸ್ಟಡೀಸಲ್ಲಿ ಇದೆ. ಅದು ಎಷ್ಟು ಪ್ರಮಾಣದಲ್ಲಿ, ಯಾವ ಪ್ರಮಾಣದಲ್ಲಿ ಅನ್ನೋದು ಸ್ಪಷ್ಟತೆ ಇಲ್ಲ. ಹೇರ್ ಡೈಗಳಿಂದ ಎಸ್ಪೆಷಲಿ ಒಂದು ಮಲ್ಟಿಪಲ್ ಮೈಲೋಮಾ ಅನ್ನೋ ಒಂದು ಕಾಯಿಲೆಗಳನ್ನ ಇದೆ. ಸೊ ಎಂಡ್ ಆಫ್ ದ ಡೇ ನಾ ಹೇಳೋದು, ನೀವು ಯಾವುದೇ ಕೆಮಿಕಲ್ ಯೂಸ್ ಮಾಡಿ, ವೆದರ್ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಪ್ಲಾಸ್ಟಿಕ್, ಹೇರ್ ಡೈ, ಏನೇ ಇದೆ, ಆದಷ್ಟು ಎಲ್ಲ ಇತಿಮಿತಿನಲ್ಲಿ ಇರಬೇಕು. ನೀವು ಅದನ್ನು ತುಂಬ ಅತಿಯಾಗಿ ಮಾಡಿದಾಗ ಒಂದು ನೀವು ತಿಳ್ಕೊಬೇಕು, ಈಗ ಹೇರ್ ಡೈ ಹಾಕ್ದವ್ರಿಗೆಲ್ಲ ಕ್ಯಾನ್ಸರ್ ಬರಲ್ಲ. ಸೊ ಹೇರ್ ಡೈ ಹಾಕದೇ ಇಲ್ಲ ಅಂದ್ರೆ ಅವ್ನಿಗೆ ಕ್ಯಾನ್ಸರ್ ಬರ್ದೇ ಇರೋ. ಸೊ ಏನಾಗುತ್ತೆ, ಹೇರ್ ಡೈ ಒಂದೇ ಕ್ಯಾನ್ಸರಿಗೆ ಕಾರಣ ಆಗಲ್ಲ, ನಿಮ್ಮ ಬಾಡಿನಲ್ಲಿರ್ತಕ್ಕಂಥ ಜೆನೆಟಿಕ್ಕೂ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಕೆಲವೊಬ್ಬರು ಕ್ಯಾನ್ಸರ್ಗೆ ಆಲ್ರೆಡಿ ಸೆನ್ಸಿಟಿವ್ ಇರ್ಬೋದು, ಅಂಥವ್ರು ಹೇರ್ ಡೈ ಹಾಕೋದ್ರಿಂದ ಅವು ಎರಡೂ ಫ್ಯಾಕ್ಟರ್ಸ್ ಇರೋದಾಗ ಕ್ಯಾನ್ಸರ್ ಮೇ ಬಿಕಮ್ ಮೋರ್. ಸೊ ಹಂಗಿರೋದ್ರಿಂದ ಯಾವುದೇ ಕೆಮಿಕಲ್ ದೇಹಕ್ಕೆ ಒಳ್ಳೆಯದಲ್ಲ. ಸೊ ಆದಷ್ಟು ಕೆಮಿಕಲ್ ಎಕ್ಸ್ಪೋಜರ್ಸ್ ನೀವು ನಿತ್ಯ ಜೀವನದಲ್ಲಿ ಕಡಿಮೆ ಮಾಡಿದ್ರೆ ಬಹುತೇಕ ಈ ಕಾಯಿಲೆಗಳಿಂದ ಸ್ವಲ್ಪ ದೂರ ಇರುವಂಥ ಸಾಧ್ಯತೆಗಳಿದೆ. ಓಕೆ ಸರ್, ಇನ್ನು ಕಿದ್ವಾಯಿ ಆಸ್ಪತ್ರೆ ವಿಚಾರಕ್ಕೆ ಬರೋದಾದ್ರೆ ಇಲ್ಲೂ ಕೂಡ ಸಾಕಷ್ಟು ಪೇಷಂಟ್ಸ್ಗಳನ್ನ ನಾನು ನೋಡಿದೆ. ಯಾವ ಕ್ಯಾನ್ಸರ್ನಿಂದ ಹೆಚ್ಚಾಗಿ ಇಲ್ಲಿ ಪೇಷಂಟ್ಸ್ಗಳು ಬರ್ತವೆ? ಸೊ ಕಿದ್ವಾಯಿ ಸ್ಮಾರಕ ಸಂಸ್ಥೆಯಲ್ಲಿ ನಾನು ಆಗಲೇ ಹೇಳಿದಾಗೆ ಪುರುಷರಲ್ಲಿ ಮಹಿಳೆಯರಲ್ಲಿ ಬೇರೆಯವರೆಗೆ, ಪುರುಷರಲ್ಲಿ ಲಂಗ್ ಕ್ಯಾನ್ಸರು, ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರು, ಆಮೇಲೆ ಅನ್ನನಾಳ ಸ್ಟಮಕ್ ಕ್ಯಾನ್ಸರ್ ಜಾಸ್ತಿ ಇದೆ. ಮಹಿಳೆಯರಲ್ಲಿ ಬಂದುಬಿಟ್ಟು ಬ್ರೆಸ್ಟ್ ಕ್ಯಾನ್ಸರು, ಆಮೇಲೆ ಸರ್ವೈಕಲ್ ಗರ್ಭಕೋಶದ ಕ್ಯಾನ್ಸರು, ಆಮೇಲೆ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರು, ಓವರಿಯನ್ ಕ್ಯಾನ್ಸರು, ಇವುಗಳು ಕಾಮನ್ ಆಗಿದೆ. ಸೊ ಈ ಎರಡು ಪ್ಯಾಟ್ರನ್ನು ಡಿಫ್ರೆಂಟ್ ಇದೆ. ನೀವು ಮೇಲು ಫಿಮೇಲ್ ಎರಡೂ ಸೇರಿದಾಗ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ತುಂಬ ಜಾಸ್ತಿ ಇದೆ. ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ಮೇಜರ್ಲಿ ಅದು ಟೊಬ್ಯಾಕೋ ಯೂಸೇಜ್. ಈಗ ಇದು ಏನಾಗುತ್ತೆ, ಹೊಗೆ ಸೊಪ್ಪು ಹಾಕೋದು, ಇವುಗಳಿಂದ ಓರಲ್ ಕ್ಯಾನ್ಸರ್ಸ್ ಜಾಸ್ತಿ ಬರ್ತದೆ. ಮೇಲ್ಸಲ್ಲಿ ಸ್ಮೋಕಿಂಗ್ ಮಾಡೋದ್ರಿಂದ ಓರಲ್ ಕ್ಯಾನ್ಸರು ಬರ್ತದೆ, ಎರಡನೇದು ಲಂಗ್ ಕ್ಯಾನ್ಸರು ಬರ್ತದೆ, ಬ್ಲ್ಯಾಡರ್ ಕ್ಯಾನ್ಸರ್. ಸೊ ಸ್ಮೋಕಿಂಗಿಂದ ಆಲ್ಮೋಸ್ಟ್ ಎಲ್ಲ ಕ್ಯಾನ್ಸರ್ಗಳು ಬರ್ತವೆ. ಸೊ ಹೀಗಾಗಿ ಫೀಮೇಲ್ಸಲ್ಲಿ ಮೇಜರ್ಲಿ ಬ್ರೆಸ್ಟ್, ಆಮೇಲೆ ಮೇಲ್ಸಲ್ಲಿ ಮೇಜರ್ಲಿ ಲಂಗ್ ಆ್ಯಂಡ್ ಹೆಡ್ ಆ್ಯಂಡ್ ನೆಕ್ ಬಿಕಾಸ್ ಆಫ್ ಟೊಬ್ಯಾಕೋ ಯೂಸೇಜ್. ಫೀಮೇಲ್ಸಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಯಾಕೆ ಬರ್ತಿದೆ ಅಂದರೆ ಹಲವಾರು ಕಾರಣಗಳಿದೆ. ನಾನು ಆಗಲೇ ಅಂದಾಗೆ ಸೆಡೆಂಟ್ರಿ ಲೈಫ್, ಜೆನೆಟಿಕ್ಸು, ಸೊ ಇವೆಲ್ಲವನ್ನು ಕಾರಣಗಳಿಂದ ಇದು ಬರ್ತದೆ. ಸೊ ಇವೆರಡು ಮೇಜರಾಗಿ ಈ ಕ್ಯಾನ್ಸರ್ಗಳನ್ನ ನಾವು ಕಿದ್ವಾಯಿನಲ್ಲಿ ಹೆಚ್ಚು ಕಂಡು ಬರ್ತದೆ.